ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಯಶ್ ಅಡ್ಗೆ ಮನೆ. ನಾನು ಬಂದಿರೋದು ಮತ್ತೊಂದು ಸೂಪರ್ ಟೇಸ್ಟಿಯಾಗಿರುವಂಥ ರೆಸಿಪಿಯೊಂದಿಗೆ. ಡಬಲ್ ಮಸಾಲ ಮಟನ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಹಾಫ್ ಕೆಜಿ ಮಟನ್ನ ತೊಗೊಂಡು ಚೆನ್ನಾಗಿ ತೊಳೆದು ಅದರಲ್ಲಿ ಒಂದು 2 ಸ್ಪೂನ್ ಗಿಂಜರ್ ಗಾರ್ಲಿಕ್ ಪೇಸ್ಟ್, 1 ಸ್ಪೂನ್ ಅರಿಶಿನ, ಒಂದು 2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಕಪ್ ಗಟ್ಟಿ ಮೊಸರು, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಜೀರಾ ಪೌಡರ್, 1 ಸ್ಪೂನ್ ಕೊರಿಯಂಡರ್ ಪೌಡರ್, ಅರ್ಧ ನಿಂಬೆ ಹಣ್ಣಿನ ರಸ, ಮತ್ತು ಒಂದು 3ರಿಂದ 4 ಗ್ರೀನ್ ಚಿಲ್ಲಿ, ಮತ್ತು ಒಂದು ಅರ್ಧ ಕಪ್ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಒಂದು 2 ಗಂಟೆಗಳ ಕಾಲ ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು, ನೆನೆಯಕ್ಕೆ ಇಡಬೇಕು. ಇವಾಗ ನೆನೆಯಕ್ಕೆ ಇಟ್ಮೇಲೆ ಇವಾಗ ನಾನು 2 ಗ್ಲಾಸ್ ಬಾಸ್ಮತಿ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೆನೆಯಕ್ಕೆ ಇಟ್ಟಿದ್ದೀನಿ. ನೆನೆಯಕ್ಕೆ ಇಟ್ಮೇಲೆ ಇವಾಗ ನಾನು ಒಂದು 4ರಿಂದ 5 ಆನಿಯನ್ನ ತೊಗೊಂಡು ಸಿಪ್ಪೆ ತೆಗೆದು ಚೆನ್ನಾಗಿ ಕಟ್ ಮಾಡ್ತಿದ್ದೀನಿ. ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಅದನ್ನು ಚೆನ್ನಾಗಿ ಎಳೆಗಳನ್ನು ಬಿಡಿಸಿದ ಮೇಲೆ ಇವಾಗ ನಾವು ಅದನ್ನು ಒಂದು ಪಾತ್ರೆಯಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಿಸಿದ ಮೇಲೆ ಈ ಎಲ್ಲ ಆನಿಯನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಆದಷ್ಟು ಉರಿನ ಸಣ್ಣ ಉರಿಯಲ್ಲಿಟ್ಟು ಕ್ರಿಸ್ಪಿಯಾಗಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ತೆಗೆದಿದ್ಮೇಲೆ ಇವಾಗ ನಾವು ಮತ್ತೆ ಒಂದು ಪಾತ್ರೆಯಲ್ಲಿ ಇವಾಗ ನಾವು ಫ್ರೈ ಮಾಡಿರುವಂತಹ ಎಣ್ಣೆನ ಹಾಕಿ ಅದರಲ್ಲಿ ಎಲ್ಲ ಹೋಲ್ ಡ್ರೈ ಸ್ಪೈಸಸ್ನು ಹಾಕಬೇಕು. ಮತ್ತು ನಾವು ಫ್ರೈ ಮಾಡ್ಕೊಂಡಿರುವಂಥ ಸ್ವಲ್ಪ ಆನಿಯನ್ ಕೂಡ ಅದರಲ್ಲಿ ಹಾಕಿ ಇವಾಗ ನಾವು ನೆನೆಯಕ್ಕಿಟ್ಟಿರುವಂಥ ಮಟನ್ ಅದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಮುಚ್ಚಳ ಮುಚ್ಚಿ ಬೇಯಕ್ಕಿಡಬೇಕು. ಬೇಯಕ್ಕಿಟ್ಮೇಲೆ ಇವಾಗ ನಾವು ಅದು ಬೇಯ್ತಿರುತ್ತೆ. ಇವಾಗ ನಾವು ಇಲ್ಲಿ ಒಂದು 5ರಿಂದ 6 ಗ್ರೀನ್ ಚಿಲ್ಲಿನ ಕಟ್ ಮಾಡ್ತಿದ್ದೀನಿ. ಕಟ್ ಮಾಡಿಕೊಂಡು ಮತ್ತೆ ಕೊತ್ತಂಬರಿ ಪುದೀನ ಕೂಡ ಕಟ್ ಮಾಡಿದ್ದೀನಿ. ಮತ್ತು ಒಂದು ಲೆಮನ್ನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿದ್ಮೇಲೆ ಇವಾಗ ನಾವು ಮುಚ್ಚಳ ತೆಗ್ದಿದ್ಮೇಲೆ ನೋಡಿ ನಮ್ಮ ಮಟನ್ ಹಿಂಗೆ ಕಾಣಿಸುತ್ತೆ. ಆದಷ್ಟು ಬೆಂದಿದೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದ್ಸತಿ ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಅರ್ಧ ಕಪ್ ಕೊತ್ತಂಬರಿ, ಅರ್ಧ ಕಪ್ ಪುದೀನ, ಮತ್ತು ಒಂದು 2 ಗ್ರೀನ್ ಚಿಲ್ಲಿ ಹಾಕೊಂಡು ಅರ್ಧ ಕಪ್ ಫ್ರೈಡ್ ಆನಿಯನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಬೇಯಕ್ಕಿಡಬೇಕು. ಇವಾಗ ಮತ್ತೊಂದು ಒಲೆ ಮೇಲೆ ನಾವು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅರ್ಧ ಕಪ್ ಕೊತ್ತಂಬರಿ, ಅರ್ಧ ಕಪ್ ಪುದೀನ, ಒಂದು 2 ಗ್ರೀನ್ ಚಿಲ್ಲಿ, ಮತ್ತು ಹೋಲ್ ಡ್ರೈ ಸ್ಪೈಸಸ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿದ್ದೀನಿ. ಹಾಕಿದ್ಮೇಲೆ ಇವಾಗ ಅಕ್ಕಿನ ಚೆನ್ನಾಗಿ ತೊಳೆದು ಅದರಲ್ಲಿ ಹಾಕಿ ಒಂದು 80% ಅಕ್ಕಿನ ಕುದಿಬೇಕು. ಕುದಿಸಿದ್ಮೇಲೆ ಇವಾಗ ನಾವು ಮತ್ತೊಂದು ಪಾತ್ರೆಯಲ್ಲಿ ಇದನ್ನು ಹಾಕಿ ಎಲ್ಲ ನೀರನ್ನು ತೆಗಿಬೇಕು. ತೆಗ್ದಾದ್ಮೇಲೆ ಇವಾಗ ನಾವು ಮಟನ್ನ ಕುದಿಯಕ್ಕೆ ಇಟ್ಟಿದ್ವಲ್ಲ ಅದನ್ನು ಕೂಡ ತೆಗೆದು ಎಲ್ಲ ಮಟನ್ನು ಒಂದು ಪಾತ್ರೆಯಲ್ಲಿ ಇಡಬೇಕು. ತೆಗ್ದಾದ್ಮೇಲೆ 1 ಕೋಟ್ ರೈಸ್ನ ಹಾಕಬೇಕು. ರೈಸ್ ಎಲ್ಲನೂ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಮಟನ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿದ್ಮೇಲೆ ಅದ್ರ ಮೇಲೆ ಇವಾಗ ಒಂದು ಹಾಫ್ ಕಪ್ ಕೊತ್ತಂಬರಿ, ಹಾಫ್ ಕಪ್ ಪುದೀನ, ಒಂದು 2 ಗ್ರೀನ್ ಚಿಲ್ಲಿ, ಮತ್ತು ಒಂದು 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಮತ್ತು ಫ್ರೈಡ್ ಆನಿಯನ್ಸ್ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಅದು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಒಂದು ಹಾಫ್ ನಿಂಬೆ ಹಣ್ಣಿನ ರಸ ಹಾಕಿದ್ದೀನಿ. ಹಾಕಿದ್ಮೇಲೆ ಇವಾಗ ಮತ್ತೊಂದು ಕೋಟ್ ರೈಸ್ ಹಾಕಬೇಕು. ಹಾಕಿದ್ಮೇಲೆ ಫ್ರೈಡ್ ಆನಿಯನ್ಸ್, ಮತ್ತು ಕೊತ್ತಂಬರಿ, ಪುದೀನ, ಗ್ರೀನ್ ಚಿಲ್ಲಿ, ಮತ್ತು 2 ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ್ಮೇಲೆ ಇವಾಗ ಲಾಸ್ಟಲ್ಲಿ ಫುಡ್ ಕಲರ್ ಹಾಕಬೇಕು. ಒಂದು 3ರಿಂದ 4 ಸ್ಪೂನ್ ಫುಡ್ ಕಲರ್ ಹಾಕಿದ್ದೀನಿ ನಾನು. ಫುಡ್ ಕಲರ್ ಹಾಕಿದ್ಮೇಲೆ ಇವಾಗ ನಾವು ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕಿ ಇವಾಗ ಮುಚ್ಚಳ ಮುಚ್ಚಿ ಯಾವುದಾದ್ರೂ ಭಾರವಾದಂತಹ ಸಾಮಾನು ಅದ್ರ ಮೇಲೆ ಇಟ್ಟು ಒಂದು 10 ನಿಮಿಷ ಲೋ ಫ್ಲೇಮ್ನಲ್ಲಿ ಕುಕ್ ಮಾಡಬೇಕು. ಕುಕ್ ಮಾಡಿದ್ಮೇಲೆ ರೆಡಿ ಆಯಿತು ನಮ್ಮ ಸೂಪರ್ ಟೇಸ್ಟಿಯಾಗಿರುವಂತಹ ಡಬಲ್ ಮಸಾಲ ಮಟನ್ ಬಿರಿಯಾನಿ ರೆಡಿ ಆಯಿತು. ಟೇಸ್ಟ್ ಅಂತೂ ಕೇಳೋದೇ ಬೇಡ, ಸೂಪರಾಗಿ ಬಂದಿತ್ತು. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೈಮ್ ತೊಗೊಂಡ್ರು ಕೂಡ ಸೂಪರ್ ಟೇಸ್ಟಿಯಾಗಿ ಬಂದಿತ್ತು. ಒಂಥರ ಖುಷಿ ಅನಿಸುತ್ತೆ ಈ ಥರ ಒಂದು 2-3 ಗಂಟೆ ಕಷ್ಟಪಟ್ಟು ಮಾಡಿರೋ ಅಡುಗೆ ಇಷ್ಟೊಂದು ಟೇಸ್ಟಿಯಾಗಿ ಬಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ.